ತಾಯಿ ಅಂದ್ರೆ ಸಾಹಿತ್ಯ. ಸಾಹಿತ್ಯದ ಬಗ್ಗೆನೇ ಇವತ್ತು ನಾವು ಸಾಕಷ್ಟು ಅವ್ರ ಬಗ್ಗೆ ಮಾತಾಡಿದ್ವಿ, ಕೇಳಿದ್ವಿ. ದಿಗ್ಗಜರು ಮಾತಾಡಿದಾಗ ಅವರ ವಿಶ್ವರೂಪ ದರ್ಶನ ಇವತ್ತು ನಮಗೆ ಈ ವೇದಿಕೆ ಒಳಗೆ ಕಾಣಲಿಕ್ಕೆ ಸಿಕ್ತು. ಈಗ ಶ್ರೀ ವೀರಣ್ಣ ಪತ್ತಾರವರು, ಅನಂತರ ಶ್ರೀ ಶ್ರೀನಿವಾಸ ವಾಡಪ್ಪಿಯವರು. ನಮ್ಮನ್ನಗಲಿದ ದಿವ್ಯ ಚೇತನ, ಸಾಹಿತ್ಯ ಲೋಕದ ನಕ್ಷತ್ರ, ಶ್ರೀ ಪೂಜ್ಯರಾದಂಥ ರಮಾಕಾಂತ್ ಜೋಶಿಯವರ ಆತ್ಮಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಸಾಂಸ್ಕೃತಿಕ ಲೋಕದ ಬೇರು ತಾಯಿ ಅಂದ್ರೆ ಸಾಹಿತ್ಯ. ಸಾಹಿತ್ಯದ ಬಗ್ಗೆನೇ ಇವತ್ತು ನಾವು ಸಾಕಷ್ಟು ಅವ್ರ ಬಗ್ಗೆ ಮಾತಾಡಿದ್ವಿ, ಕೇಳಿದ್ವಿ. ದಿಗ್ಗಜರು ಮಾತಾಡಿದಾಗ ಅವರ ವಿಶ್ವರೂಪ ದರ್ಶನ ಇವತ್ತು ನಮಗೆ ಈ ವೇದಿಕೆ ಒಳಗೆ ಕಾಣಲಿಕ್ಕೆ ಸಿಕ್ತು. 65ನೇ ಇಸ್ವಿಯೊಳಗೆ ನಾವು ಅದ ಓಣಿಗೆ ಅಂದರೆ ಅಲ್ಲಿ ವೀರತ್ಮಠ ಓಣಿ ಕಡೆ ಬಂದ್ವಿ. ಅವಾಗಿನಿಂದ ನಾವು ಭಾಳ ಸಣ್ಣವರು. ಅಲ್ಲಿ ಮೆಣಸಿನ್ಕಾಯಿ ಓಣಿ ಒಳಗೆ ಅಲ್ಲೇ ಮನೆ, ಬೆಲ್ಲದವ್ರ ಮನೆಯೂ ಅಲ್ಲೇ ಇತ್ತು. ದೊಡ್ಡವರೆಲ್ಲ ಅವ್ರ ಮನೆಗೆ ಬರ್ತಿದ್ರು. ನಾವು ಓಡೋಡಿ ಅವರು ಹೊರಗೆ ನಿಂತ್ಕೊಂಡು ನೋಡ್ತಿದ್ವಿ. ನಮಗೆ ಅವರ ಬಗ್ಗೆ ಕಳ್ಕೊಂಡ ಮೇಲೆ ಸಾಕಷ್ಟು ನೋವಾಗ್ತದೆ. ಅವರು ಒಳ್ಳೆಯ ವಿಮರ್ಶಕರು. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಬಂದ ಮೇಲೆ ಅವ್ರ ಮುಖ ನೋಡಬೇಕು. ಸಂಗೀತ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ತೇನೆ. ಅವ್ರಿಗೆ ಸಂಗೀತ ಅಂದ್ರೆ ಭಾಳ ಪ್ರೀತಿ ಇತ್ತು. 75 ಅವ್ರ ಮನೆಯವರು ದಂಡಾಪುರ ಶಾಲೆ ಒಳಗೆ ಹಾಡು ಕಲೀಲಿಕ್ಕೆ ಬರ್ತಿದ್ರು. ಅವ್ರ ಮನೆಯೊಳಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರ ಮಗ ಅವರು ತಬಲಾ ಸಾಥಿಗೆ ಹೋಗ್ತಿದ್ರು. ಹಿಂಗೆ ಅವ್ರಿಗೆ ನಮಗೆ ಸಾಕಷ್ಟು ಎಲ್ಲ ಇತ್ತು. ಈ ಸಾಹಿತ್ಯ ಎಲ್ಲ ಕಲೆಗಳ ಅದಿದ್ರೇ ನಮ್ಗೆ ಒಂದು ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಜಾನಪದ ಇರ್ಬೋದು, ಪ್ರತಿಯೊಂದರ ಮೂಲ ಬೇರು ನಮಗೆ ಇವತ್ತು ಕಾಣಿಸ್ಕೋಬೇಕು ಅಂದ್ರೆ ಅಟ್ಟದೊಳಗೆ. ನಮ್ಮ ಶಿವರಾತ್ರಿ 25ನೇ ವರ್ಷ ಬಂದಾಗ ಅವರು ಒಂದು ಮಾತು ಹೇಳಿದರು. ಅದನ್ನೇ ನೆನಪು ಮಾಡಿಕೊಂಡು ಪ್ರೀತಿ ಮಿತ್ರ ನರೇಂದ್ರ ಕೂಡ ಅವತ್ತು ನೆನೆಸ್ಕೊಂಡ್ರು. ಕೆಲವೊಂದು ಎಷ್ಟೋ ಕಾರ್ಯಕ್ರಮಗಳು, ಎಷ್ಟೋ ವೇದಿಕೆಗಳು ದೊಡ್ಡವಾಗ್ತಾವೆ, ಅವೆಲ್ಲ ಅಟ್ಟದಾಗ ಹುಟ್ಟಿರ್ತಾವೆ ಅಂತ ನಾವು ದೊಡ್ಡ ಆಸೆ ಇಟ್ಕೊಂಡಿದ್ವಿ. ಶಿವರಾತ್ರಿ ಸಂಗೀತೋತ್ಸವ ಅಂದರೆ ಅದೇ ವಾತಾವರಣದೊಳಗೆ ಇರೋರು. ಪ್ರತಿ ವರ್ಷ ನಾವು ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ಹೋಸಲ ಕೇಳಿದೆ, ಬೆಳತನಕ ಕೇಳಿದೆ ನಾನು, ಎಂತೆಂಥ ಸಂಗೀತ ಏನು ಮಾಡ್ತೀರಿ ಅಂತ ಅವ್ರು ಹೇಳ್ತಿದ್ರು. ಮತ್ತು ಇವತ್ತು ನುಡಿ ನಮನ ಹೆಂಗೆ ಮಾಡಿದ್ವಿ, ಹಾಗೆ ಅವ್ರ ಹೆಸರಲ್ಲೇ ಸ್ವರನಮನ ಆಗಬೇಕು, ರಂಗನಮನ ಆಗಬೇಕು, ಪ್ರತಿಯೊಂದು ಆಗಬೇಕು. ನಮ್ಮ ಪೂಜ್ಯ ಡಂಬಳ ಸರ್ ಕೂತಾರೆ. ರಂಗನಮನ ಮತ್ತು ಸ್ವರನಮನಗಳು ಆಗಲಿ. ಆ ದಿವ್ಯ ಚೇತನಕ್ಕೆ ಭವ್ಯವಾದಂಥ ನೆರೆದಂಥ ನಾವೆಲ್ಲರೂ ಅವ್ರನ್ನ ನಕ್ಷತ್ರ ರೂಪದೊಳಗೆ ನೋಡ್ಕೋತೀವಿ. ಯಾಕಂದರೆ ಅವ್ರ ಮಗನ ಆ ರೀತಿಯೊಳಗೆ ತಯಾರು ಮಾಡಿಟ್ಟು ಹೋಗ್ಯಾರ. ಅವರು ಎಲ್ಲದರಲ್ಲೂ ಪ್ರೀತಿ. ಹೆಂಗೆ ಜಿ ಬಿ ಅವರು ರಮಾಕಾಂತ್ ಸರ್ನ ಬೆಳೆಸಿದ್ರು, ಹಂಗೆ ಇವರು ಕೂಡ ಮತ್ತೊಂದು ಚಿಗುರನ್ನು ಬೆಳೆಸಿ ಹೋಗ್ಯಾರ. ಅವ್ರ ಬೆನ್ನಿಗಿರೋಣ. ಆ ಇಡೀ ಕುಟುಂಬದ ಜೊತೆಗೆ ಮತ್ತು ಮನೋಹರ್ ಗಾಂತು ಮಾಲೆ ಜೊತೆಗೆ ಸದಾ ನಮ್ಮ ನಂಟನ್ನು ಹೊಂದಿರೋಣ ಅಂತ ಹೇಳ್ತಾ ದಿವ್ಯ ಚೇತನಕ್ಕೆ ಮತ್ತೊಮ್ಮೆ ಅನಂತ ಪ್ರಣಾಮ.